ಹಳದಿ ಲೈನ್ ಮೆಟ್ರೋ ಟ್ರೈನ್ಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ, ಉದ್ಘಾಟನೆ ಆಗುತ್ತೆ. ರಾಗಿಗುಡ ಮೆಟ್ರೋ ಸ್ಟೇಷನ್ಗೆ ಬಂದು ಅವರು ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು. ಅಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಮೂಲಕ ತೆರಳಲಿಕ್ಕಿದ್ದಾರೆ. 1 ಗಂಟೆಯ ಮೆಟ್ರೋ ಪ್ರಯಾಣವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಐಐಐಟಿ ಆಡಿಟೋರಿಯಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಆಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಕೂಡ ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ನೇರವಾಗಿ ಮತ್ತೆ HAL ಏರ್ಪೋರ್ಟ್ಗೆ ಬಂದು ದೆಹಲಿಗೆ ವಾಪಸ್ ಆಗಲಿಕ್ಕಿದ್ದಾರೆ. ಸೊ ಈ ರೀತಿ ವೇಳಾಪಟ್ಟಿ ಇದೆ. ಸೊ ಇದಕ್ಕೆ ಹೊಂದ್ಕೊಂಡಂತೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಎಲ್ಲ ಕಡೆನೂ ಈಗಾಗಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ. ಲಾಲ್ಬಾಗ್ ವೆಸ್ಟ್ ಗೇಟು, ಮೇನ್ ಗೇಟು ಎಲ್ಲ ಕ್ಲೋಸ್ ಆಗಿದೆ. ಜಯನಗರ ಮೇನ್ ರೋಡ್ ಕ್ಲೋಸ್. ಎಲ್ಲ ಕಡೆನೂ ಕೂಡ ಪರ್ಯಾಯ ಮಾರ್ಗ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದಷ್ಟು ಈ ಮಾರ್ಗ ಬಳಸಿಕೊಂಡು ಯಾರೆಲ್ಲ ಓಡಾಡ್ತೀವಿ ಸ್ವಲ್ಪ ಈ ಮಾರ್ಗಗಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಎಲ್ಲಿ ಅಪ್ ಟು ಬನಶಂಕರಿಯಿಂದ ಈ ಸಿಲ್ಕ್ ಬೋರ್ಡ್ ವರೆಗೂ ಬಹುತೇಕ ರೋಡ್ಗಳು ಕ್ಲೋಸ್ ಆಗಿರುತ್ತೆ. ಪ್ರಧಾನಿ ಮೋದಿ ಅವರು ಬಂದು ಹೋಗೋವರೆಗೂ ಎಲ್ಲ ರೋಡ್ಗಳು ಕ್ಲೋಸ್. ಈ ಕಡೆ ಲಾಲ್ಬಾಗ್ ಮೇನ್ ರೋಡ್ ಸೇರಿದಂತೆ ಪ್ರಧಾನಿ ಮೋದಿ ಅವರು ಸಂಚರಿಸುವ ರಸ್ತೆ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಪೊಲೀಸ್ ಅಧಿಕಾರಿಗಳು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 10,000 ಪೊಲೀಸರ ನಿಯೋಜನೆಯಾಗಿದೆ ವೀಕ್ಷಕರೇ ಪ್ರಧಾನಿ ಮೋದಿ ಅವರ ಈ ಕಾರ್ಯಕ್ರಮಕ್ಕೆ. 10,000 ಪೊಲೀಸರು. ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. ಎಲ್ಲ ಕಡೆನೂ ಕೂಡ ಹೆಚ್ಚಿನ ಭದ್ರತೆಯ ನಿಗಾ ವಹಿಸಲಾಗಿದೆ. ಪ್ರಧಾನಿ ಮೋದಿ ಅವರು ಈಗ ಮೇಕ್ರಿ ಸರ್ಕಲ್ಗೆ ಆಗಮಿಸಿದ್ದಾರೆ. ಸೊ ಅಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಹೋಗ್ಲಿಕ್ಕಿದ್ದಾರೆ. ಮೇಕ್ರಿ ಸರ್ಕಲ್ ಅಲ್ಲಿ ಸದ್ಯಕ್ಕೆ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಮನೆ ಮಾಡಿದೆ. ಸಾವಿರಾರು ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಈಗ ಕಾರಿನ ಮೂಲಕ ರೈಲ್ವೆ ನಿಲ್ದಾಣದ ಕಡೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನ ಸಾರ್ವಜನಿಕ ವಾಹನಗಳ ಸಂಚಾರ ಕೂಡ ಬಂದ್ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ. ಸಾರ್ವಜನಿಕರ ಓಡಾಟಕ್ಕೆ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ 10,000 ಪೊಲೀಸರ ಭದ್ರತೆ ವ್ಯವಸ್ಥೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. 4 ಜಾಯಿಂಟ್ ಕಮಿಷನರ್, 4 ಜಂಟಿ ಪೊಲೀಸ್ ಆಯುಕ್ತರು, 10 ಡಿಸಿಪಿಗಳಿದ್ದಾರೆ, 50 ಎಸಿಪಿಗಳು, 200 ಇನ್ಸ್ಪೆಕ್ಟರ್ಗಳು, 650 PSIಗಳು ಸೇರಿದಂತೆ 10,000 ಪೊಲೀಸರ ನಿಯೋಜನೆಯಾಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ. ಇದರ ಜೊತೆಗೆ CAR, ASRP ತುಕಡಿಗಳ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಜಯನಗರ, JP ನಗರ ಬಳಿ ಚೆಕ್ ಪೋಸ್ಟ್ಗಳ ಸ್ಥಾಪನೆ ಕೂಡ ಆಗಿದೆ. ಸುಮಾರು 50 ಚೆಕ್ ಪೋಸ್ಟ್ಗಳಿದೆ. ಈಗಾಗಲೇ ಬಂದೋಬಸ್ತ್ ಬಗ್ಗೆ ಕಮಿಷನರ್ ನಿಗಾ ವಹಿಸಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ನಿನ್ನೆ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಆಗಿರುವಂತದ್ದು. ರಾತ್ರಿ ಇಡೀ ನಗರದಲ್ಲಿ ಆಯ್ದ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ಕೂಡ ನಡೆದಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸುವುದಕ್ಕೆ ಸೂಚನೆ ಕೂಡ ಬಂದಿದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲ ಕಡೆ ಹದ್ದಿನ ಕಣ್ಣು. ಸರ್ಕಲ್ ಎಲ್ಲೆಲ್ಲಿ ಮೋದಿ ಅವರು ಪ್ರಧಾನಿ ಮೋದಿ ಅವರು ಬರ್ತಾ ಇರುವಂತಹ ದೃಶ್ಯಗಳನ್ನು ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂತೆ ಜನರತ್ತ ಕೈ ಬೀಸ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಜನರತ್ತ ಕೈ ಬೀಸಿದ್ದಾರೆ ಪ್ರಧಾನಿ ಮೋದಿ ಅವರು. ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ.
ಪ್ರಧಾನಿ ಮೋದಿಯವರ ಆಗಮನ ಮೇಕ್ರಿ ಸರ್ಕಲ್ ಇಂದ ನೇರ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರುವಂತದ್ದು ಪ್ರಧಾನಿ ಮೋದಿಯವರ ಆಗಮನ. ಪ್ರಧಾನಿ ಮೋದಿ ಅವರು ಜನರತ್ತ ಕೈ ಬೀಸ್ತಾ ಇದ್ದಾರೆ. ಈ ಕಡೆ ಮೋದಿ ಮೋದಿ ಅನ್ನುವಂತಹ ಘೋಷವಾಕ್ಯ ಎಲ್ಲೆಡೆ ಮನೆ ಮಾಡಿದೆ. ನೋಡಿ, ರಸ್ತೆಯುದ್ದಕ್ಕೂ ಯಾವ ರೀತಿ ಪೊಲೀಸ್ ಸರ್ಪಗಾವಲಿದೆ, ಖಾಕಿ ಕೋಟೆ, ಸುತ್ತಲೂ ಬ್ಯಾರಿಕೇಡ್, ಎಲ್ಲಿಯೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುತುವರ್ಜಿ ನಿಗಾ ವಹಿಸುವಂತ ಕೆಲಸ ಆಗ್ತಾ ಇದೆ. ಪ್ರಧಾನಿ ಮೋದಿಯವರ ಆಗಮನದ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇರೋದು. ಪ್ರಧಾನಿ ಮೋದಿ ಅವರು ಆಗಮಿಸಿದ್ದಾರೆ. ಮೇಕ್ರಿ ಸರ್ಕಲ್ಗೆ ಪ್ರಧಾನಿ ಮೋದಿ ಅವರು ಈಗ ಬಂದಿರೋದು. ಈ ಮೇಕ್ರಿ ಸರ್ಕಲ್ ಇಂದ ನೇರವಾಗಿ ಪ್ರಧಾನಿ ಮೋದಿ ಅವರು ಈಗ ತೆರಳೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ ಬೆಂಗಳೂರು. ಇಲ್ಲಿ ಪ್ರಧಾನಿ ಮೋದಿ ಅವರು 3 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಒಂದು ಇಲ್ಲಿಂದಾನೆ ಬೆಂಗಳೂರು ಟು ಬೆಳಗಾವಿ, ಬೆಳಗಾವಿ ಟು ಬೆಂಗಳೂರು. ಇನ್ನುಳಿದಂತೆ 2 ವರ್ಚುವಲ್ ಮೂಲಕ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಇದಾದ ನಂತರ ರೈಲ್ವೆ ಸ್ಟೇಷನ್ ಇಂದ ನೇರವಾಗಿ ರಾಗಿಗುಡ್ಡದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಪ್ರಧಾನಿ ಮೋದಿ ಅವರಿಂದ. 19 ಕಿಲೋಮೀಟರ್ ಇರುವಂತಹ ಈ ಮೆಟ್ರೋ ಲೈನ್ ಬಹಳ ವರ್ಷಗಳ ಕನಸು ಬೆಂಗಳೂರಿಗರಿಗೆ. ಈ ಬೊಮ್ಮಸಂದ್ರ, ಚಂದಾಪುರ, ಹೆಬ್ಬಗೋಡೆ, ಸಿಲ್ಕ್ ಬೋರ್ಡ್, ಈ ಎಲ್ಲಾ ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ ಐಟಿ ಹಬ್ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ, ಬರ್ತಿರ್ತಾರೆ. ಇಲ್ಲಿಂದ ಬರುವಂತ ಜನರು ಬೆಂಗಳೂರು ಸಿಟಿ ಬರಬೇಕಂದ್ರೆ ಒಂದ್ ದಿನಾನೇ ಆಗ್ಬಿಡುತ್ತೆ. ಮೆಟ್ರೋ ಆಗ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ಬಹಳ ವರ್ಷಗಳಿಂದ ಕನಸು ಕಾಣ್ತಾ ಇದ್ರು. ಆ ಕನಸು ನನಸಾಗುವಂತಹ ದಿನ ಇವತ್ತು ಆರ್ವಿ ರೋಡ್ ಇಂದ ಬೊಮ್ಮಸಂದ್ರವರೆಗೂ ಸಂಪರ್ಕ ಕಲ್ಪಿಸುವಂತಹ 19 ಕಿಲೋಮೀಟರ್ ಉದ್ದನೆಯ ಹಳದಿ ಮೆಟ್ರೋ ಲೈನ್ಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ನೀಡ್ತಾ ಇದ್ದಾರೆ. ನೋಡಿ, ಈಗ ಗಮನಿಸ್ತಾ ಇರುವಂತದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅಲ್ಲಿ ಉಪಸ್ಥಿತರಿರುವಂತದ್ದನ್ನ ತಾವು ನೋಡ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಹಾಗೇನೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಇದ್ದಾರೆ, ವಿಪಕ್ಷ ನಾಯಕರು. ವೀಕ್ಷಕರ, ನಾನೀಗಾಗಲೇ ಹೇಳ್ತಾ ಇದ್ದೆ, 19 ಕಿಲೋಮೀಟರ್ ಉದ್ದನೆಯ 28 ಮೆಟ್ರೋ ನಿಲ್ದಾಣಗಳನ್ನ ಹೊಂದಿರುವ ಈ ಹಳದಿ ಲೈನ್ ಇವತ್ತು ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಹೆಬ್ಬಗೋಡೆ, ಈ ಎಲ್ಲ ಭಾಗದ ಜನರ ಬಹು ವರ್ಷಗಳ ಕನಸು ನನಸಾಗ್ತಾ ಇದೆ. ಸೊ ಹಳದಿ ಲೈನ್ ಉದ್ಘಾಟನೆ ಆಗೋದ್ರಿಂದ ಭಾರಿ ಅನುಕೂಲ. ಬಹಳ ಮುಖ್ಯವಾಗಿ ಸಿಲ್ಕ್ ಬೋರ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಈ ಟ್ರಾಫಿಕ್ ನ ತಲೆನೋವು ಏನಿತ್ತು, ತಲೆ ಬಿಸಿ, ಅದು ಕಡಿಮೆ ಆಗ್ಲಿಕ್ಕಿದೆ. ಬಹಳ ಜನ ಮೆಟ್ರೋನ ಆಶ್ರಯಿಸ್ತಾರೆ, ಮೆಟ್ರೋದಿಂದ ಸಂಚರಿಸ್ತಾರೆ ಇನ್ಮೇಲೆ. ಆದ್ದರಿಂದ ಇನ್ನೂ ಟ್ರಾಫಿಕ್ ನ ತಲೆ ಬಿಸಿ ಅಷ್ಟೊಂದು ಇರೋದಿಲ್ಲ ಅನ್ನುವಂಥದ್ದು ಬೆಂಗಳೂರಿಗರ ನಿರೀಕ್ಷೆ. ನೋಡಿ, ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಪ್ರಧಾನಿ ಮೋದಿ ಅವರು ಚಾಲುಕ್ಯ ಸರ್ಕಲ್ಗೆ ಬಂದಿದ್ದಾರೆ. ಈಗ ಬೇಕರಿಯಿಂದ ನೇರವಾಗಿ ಚಾಲುಕ್ಯ ಸರ್ಕಲ್ ಇಂದ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಪ್ರಧಾನಿ ಮೋದಿ ಅವರ